ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ವ್ಲಾಗ್ಸ್ ಇನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾವು ದಾವಣಗೆರೆಗೆ ಹೊರಟಿದ್ದೀನಿ. ಯಾಕೆ ಏನು ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇವಾಗ ರೆಡಿ ಆಗಿದ್ದೀನಿ, ಹೋಗಬೇಕು. ಹೋಗೋಣ ಫ್ರೆಂಡ್ಸ್. ಇವಾಗ ನಾನು ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ. ಯಾಕೆ ಅಂದರೆ ದೃಷ್ಟಿ ಹಾಸ್ಪಿಟಲಿಗೆ ಹೊರಟಿದ್ದೀನಿ, ಕಣ್ಣಿನ ಹಾಸ್ಪಿಟಲು. ಯಾಕೆ ಅಂದರೆ ನನಗೆ 3-4 ಡೇಸಿಂದ ಯಾಕೋ ಸ್ವಲ್ಪ ಕಣ್ಣು ಕಡ್ತಾ ಬರ್ತಿದೆ. ಅದು ಕೂಡ ಕಣ್ಣು ಕಡ್ತಾ ಬರುತ್ತಲ್ಲ, ಅವಾಗೆಲ್ಲ ಉಜ್ಜಿಬಿಟ್ಟು ತಲೆನೋವು, ಕಣ್ಣು ಪೇನ್ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಹೋಗಿ ತೋರಿಸ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಲಾಸ್ಟ್ ಇಯರ್ ಕೂಡ ಹುಬ್ಳಿಲಿದ್ದಾಗ ಇದ್ದಕ್ಕಿದ್ದ ಹಾಗೆ ಹೀಗೆ ಕಣ್ಣು ಕಡ್ತಾ ಬಂದಿತ್ತು. ಆವಾಗ ಕೂಡ ಅಲ್ಲಿ ತೋರಿಸ್ಕೊಂಡಿದ್ದೆ. ಡಸ್ಟ್ ಅಲರ್ಜಿಗೆ ಅಂತ ಹೇಳಿ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದರು, ಕಮ್ಮಿ ಆಗಿತ್ತು. ಮತ್ತು ಇವಾಗ ಸ್ಟಾರ್ಟ್ ಆಗಿದೆ, ಅದಕ್ಕೆ ಹೋಗಿ ತೋರಿಸ್ಕೊಂಬರೋಣ ಅಂತ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 6 ಗಂಟೆ ಆಗಿದೆ. ದಾವಣಗೆರೆ ರೀಚ್ ಆದ್ವಿ ನಾವಿವಾಗ. ಇನ್ನೊಂದು ಸ್ವಲ್ಪ ದೂರ ಹೈವೇಲಿದ್ದೀವಿ. ಒಂದೊಂದು ಸಲ ಫೋನಲ್ಲಿ ಅಪಾರ್ಟ್ಮೆಂಟ್ ಬರ್ಕೊಳ್ತಾರೆ, ಒಂದೊಂದು ಸಲ ಬರ್ಕೊಳ್ಳೋದಿಲ್ಲ. ಯಾಕಂದರೆ ಫುಲ್ ರಶ್ ಇದ್ದರೆ ಬರ್ಕೊಳೋದಿಲ್ಲ, ಅಲ್ಲೇ ಹೋಗಿ ಬರ್ಸ್ಬೇಕಾಗುತ್ತೆ. ತುಂಬ ರಶ್ ಇತ್ತು ಇವತ್ತು. ಅಲ್ಲೇ ಹೋಗಿ ಅಪಾರ್ಟ್ಮೆಂಟ್ ಬರ್ಸಿ ನೋಡಬೇಕು ಎಷ್ಟೊತ್ತಾಗುತ್ತೆ ಏನು ಅಂತ. ಕಾಲ್ ಮಾಡಿದ್ದೆ, ಇವತ್ತು ಫುಲ್ಲು ರಶ್ ಇದೆ ಅಂತ ಹೇಳಿದ್ರು. ನೋಡೋಣ ಬನ್ನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಹಾಸ್ಪಿಟಲಲ್ಲಿ ಬಂದು ಟೋಕನ್ ಎಲ್ಲ ಬರೆಸಿ ಕೂತ್ಕೊಂಡಿದ್ದೀನಿ. ತುಂಬ ರಶ್ ಇದೆ, ವೇಟ್ ಮಾಡಬೇಕು ಅಂದರು. ಕಣ್ಣು ಕಡ್ತಾ ಬೇರೆ ತುಂಬ ಇತ್ತಲ್ವ, ಅದಕ್ಕೋಸ್ಕರ ತೋರಿಸ್ಕೊಂಡೆ ಹೋಗ್ಬಿಡೋಣ ಅಂತ ಹೇಳಿ ವೇಟ್ ಮಾಡ್ತಾಯಿದ್ದೀನಿ. ನಾವು ತೋರಿಸೋದು ಆ ಕಡೆ ರಾಜೇಶ್ ಸರ್ ಅಂತ ಇರ್ತಾರೆ, ಅವ್ರ ಹತ್ರ ಸರ್ಜನ್ ಡಾಕ್ಟ್ರವರು. ಹಾಗೆ ಇಲ್ಲಿ ರಶ್ಮಿ ಮೇಡಮ್ ಅಂತ ಇರ್ತಾರೆ ಈ ಕಡೆ ಕ್ಯಾಬಿನಲ್ಲಿ, ಅವರು ಕೂಡ ಚೆನ್ನಾಗಿ ನೋಡ್ತಾರೆ. ರಶ್ಮಿ ಮೇಡಮ್ ಇವತ್ತು ಬಂದಿರಲಿಲ್ಲ, ರಾಜೇಶ್ ಸರ್ ಇದ್ದರು. ಅದಕ್ಕೋಸ್ಕರ ಫುಲ್ ರಶ್ ಇದೆ. ಕೂತ್ಕೊಂಡು ಕಾಯ್ತಾ ಇದ್ದೀನಿ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ಎಲ್ಲ ತೋರಿಸ್ಕೊಂಡು ಬಂದ್ವಿ. ಟೈಮ್ ಆಲ್ರೆಡಿ 9:30 ಆಗಿದೆ. ತುಂಬ ರಶ್ ಇತ್ತು, ಅದಕ್ಕೋಸ್ಕರ ಲೇಟ್ ಆಯಿತು. ಅಕಸ್ಮಾತ್ ಬೆಳಗ್ಗೆನೇ ಟೋಕನ್ ಬರೆಸಲಿಲ್ಲ, ನಾನು ಸಂಜೆ ಕಾಲ್ ಮಾಡಿದ್ನಲ್ವ, ಹಾಗಾಗಿ ಟೋಕನ್ ಸಿಕ್ಕಿಲ್ಲ. ಇಲ್ಲಾಂದರೆ ಬೇಗ ಆಗ್ತಿತ್ತು. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಹಾಗೆ ಐ ಡ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ಅದೇ ಲಾಸ್ಟ್ ಟೈಮ್ ಹೇಳಿದ್ರಲ್ವ ಹುಬ್ಳಿಲಿ ಅಂತ ಹೇಳಿದ್ನಲ್ಲ, ಅಲರ್ಜಿ ಥರ, ಅಂದರೆ ಡಸ್ಟ್ ಅಲರ್ಜಿ, ಧೂಳಲ್ಲಿ ಎಲ್ಲ ಹೋದರೆ ಕಣ್ಣು ಕಡ್ತಾ ಬರುತ್ತೆ ಅಂತ ಹೇಳಿದರು. ನಿಮಗೆ ಪಾಯಿಂಟ್ಸ್ ಎಲ್ಲ ಏನಿಲ್ಲ, ಬೇಕಂದರೆ ಪ್ಲೈನ್ ಗ್ಲಾಸ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಆರ್ಡ್ರ್ ಕೊಟ್ಟು ಬಂದಿದ್ದೀನಿ. ಕೊರಿಯರ್ ಮಾಡ್ತಾರೆ, ಅಡ್ರೆಸ್ ಕೊಟ್ಟು ಬಂದಿದ್ದೀನಿ. ಹಾಗೆ 15 ಡೇಸ್ಗಾಗುವಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಐ ಡ್ರಾಪ್ಸ್ ಕೊಟ್ಟಿದ್ದಾರೆ. ನೋಡೋಣ ಕಮ್ಮಿ ಆಗುತ್ತಾ ಇಲ್ವಾ ಅಂತ. ಅದು ಒಂದು ಕೊಟ್ಟಿದ್ದಾರೆ ಐ ಡ್ರಾಪ್ಸ್, ಕಮ್ಮಿ ಆಗಿಲ್ಲ ಅಂದರೆ ಮತ್ತೆ ಒಂದು ಬೇಕಾದರೆ ತರಿಸ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದು ಕಮ್ಮಿ ಆಗಿಲ್ಲ ಅಂದರೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.